ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ವಡಗೇರಿ ತಾಲೂಕಿನ ಉಳ್ಳೆಸೂಗು ಮತ್ತು ಮಾಚನೂರ ಗ್ರಾಮದಲ್ಲಿ ವಿರೂಪಾಕ್ಷಪ್ಪ ಗೌಡ ಮತ್ತು ಶರಣಪ್ಪ ಇವರು ಕೋಳಿ ಸಾಕಾಣಿಕೆ ಮಾಡುವ ಸ್ಥಳಕ್ಕೆ ಭೇಟಿ ನೀಡಿದ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಅವರು ಸುದೀರ್ಘವಾಗಿ ಚರ್ಚೆ ಮಾಡಿದ ನಂತರ ಮಾತನಾಡಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ನಿರ್ಲಕ್ಷ್ಯದಿಂದಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಭಾಗದಲ್ಲಿ ನಿರುದ್ಯೋಗಿ ಸಂಖ್ಯೆ ವರ್ಷ ಹೆಚ್ಚಾಗ್ತಾ ಇದ್ರು. ಸರ್ಕಾರಗಳು ವಿದ್ಯಾವಂತರನ್ನ ಗುರುತಿಸಿ ಅವರಿಗೆ ಸರ್ಕಾರಿ ಕೆಲಸವನ್ನ ನೀಡಿದ್ರೆ ಅವರಿಗೆ ಅನುಕೂಲವಾಗ್ತಾ ಇತ್ತು. ಆದ್ರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲದಂತೆ ವರ್ತಿಸ್ತಾ ಇರೋದು ಎಷ್ಟರ ಮಟ್ಟಿಗೆ ಸಮಂಜಸ ಅಂತ ಆರೋಪಿಸಿದ್ದಾರೆ. ಇಲ್ಲದಿದ್ರೂ ಸರ್ಕಾರದಿಂದ ಬ್ಯಾಂಕ್ ಮೂಲಕ ರಿಯಾಯಿತಿ ದರದಲ್ಲಿ ಕೋಳಿ ಮತ್ತು ಕುರಿ ನಿರುದ್ಯೋಗಿಗಳಿಗೆ ಸಾಕಾಣಿಕೆಗೆ ಮಾಡಲು ಅನುಕೂಲ ಮಾಡಿಕೊಡಬೇಕು. ಯಾಕಂದ್ರೆ ಈ ಭಾಗದಲ್ಲಿ ಗರ್ಭಿಣಿ ಹಾಗೂ ಅಂಗನವಾಡಿ ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲುತ್ತಿದ್ದಾರೆ. ಈ ನಾಟಿ ಕೋಳಿ ಮೊಟ್ಟೆಗಳು ಅಂಗನವಾಡಿ ವಿತರಣೆ ಗರ್ಭಿಣಿ ಮತ್ತು ಮಕ್ಕಳಿಗೆ ಪೌಷ್ಟಿಕ ಆಹಾರ ಸಿಕ್ಕುತ್ತೆ. ಸಾಗಾಣಿಕೆ ಮಾಡಲು ಆರ್ಥಿಕವಾಗಿ ಅನುಕೂಲವಾಗುತ್ತೆ. ಇದನ್ನ ಗಮನದಲ್ಲಿ ಇಟ್ಕೊಂಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೋಳಿ ಮತ್ತು ಕುರಿ ಆಕಳು ಮತ್ತು ಎಮ್ಮೆಗಳ ಮೇಲೆ ಸಾಲ ಸೌಲಭ್ಯ ನೀಡಿ ಹೈನುಗಾರಿಕೆಗೆ ಒತ್ತು ಕೊಡಬೇಕು ಅಂತ ಆಗ್ರಹಿಸಿದ್ರು. ಇವೆಲ್ಲ ಮಾಡೋದ್ರಿಂದ ಈ ಭಾಗದ ನಿರುದ್ಯೋಗ ಯುವಕರು ಮಹಾನಗರಗಳು ಆದ ಮುಂಬೈ ಮತ್ತು ಬೆಂಗಳೂರಿಗೆ ಉದ್ಯೋಗ ಕೆಲಸಕ್ಕಾಗಿ ಗುಳೆ ಹೋಗುವುದನ್ನು ತಪ್ಪಿಸಲು ಸರ್ಕಾರಗಳು ಮುಂದಾಗಬೇಕು ಅಂತ ಒತ್ತಾಯಿಸಿದ್ರು. ನಾವು ಬೆಂಗಳೂರಿಗೆ ಹೋಗ್ಬೇಕಂತ ಹೊಂಟಿದೀವ್ರಿ. ಉಮೇಶ್ ಅಣ್ಣ ಅವ್ರು ಹೇಳಿದ್ರು ಹೋಗ್ಬೇಡ್ರಿ ಬೆಂಗಳೂರಿಗೆ, ಇಲ್ಲೇ ಗೌಡ್ರು ಅಂತ ಮಾಡ್ಯಾರ, ನೀವು ಮಾಡ್ಬೋದು ಅಂತಗೇಸಿ ನಮಗೆ ಸಾಥ್ ಕೊಟ್ಟರು. ಅವರು ಆಶೀರ್ವಾದದಿಂದ ನಾವು ಮರಿ ತರಿಸಿಗೇಸಿ ಈಗ 3 ತಿಂಗಳು ಮರಿಗಳಿದೆ. ನಾವು 2 ಟೈಮು ಅಷ್ಟೇ, ಒಂದು ಮುಂಜಾನೆ 1 ತಾಸು ಸಾಯಂಕಾಲ 1 ಟೈಮು ನಾವು ಹೊರಗಡೆ ಬಿಟ್ಟಿಗೇಸಿ ಏನೋ ಈ ಥರ ಎಲ್ಲ ತಿಂತಾವೆ. ಮೇವು ತಿನ್ನುತ್ತೆ, ತರಕಾರಿ ಯಾವ ಸೊಪ್ಪು ಹಾಕಿದ್ರು ತಿಂತಾವ. ಅವು ಹಾಕಿದ್ರೂ ವಿಟಮಿನ್ ಅವು ಜಾಸ್ತಿ, ಅವು ಆರೋಗ್ಯವಾಗಿ ಚೆನ್ನಾಗಿನೂ ಬೆಳಿಬೋದು ಅಂತ ನಾವು ಅಂದ್ಕೊಂಡಿದ್ವಿ. ಎಲ್ಲ ಚೆನ್ನಾಗಿ ಮಾಡಿದ್ದೀವಿ. ನಾವು ಲೋನು ಕೇಳಕ್ಕೆ ಹೋಗಿದ್ವಿ. ಲೋನ್ನವ್ರು ಏನಂದ್ರೆ ಅವ್ರು ಬ್ಯಾಂಕ್ನವರು ಈಗ ಕೊಡೋಕ್ಕಾಗಲ್ರಿ, ಮಾರ್ಚ್ ಮುಗಿಂಗ್ ಕೊಡ್ತೀವಿ ಅವ್ರದ್ದು ಒಂದು ನಂಬಿಕೆ ಮೇಲೆ ನಾವು ಲೋನ್ ಸಿಗ್ತದಂತ ಒಂದು ಇದ್ರ ಮೇಲೆ ಇಟ್ಕೊಂಡಿದ್ದೀವಿ. ಲೋನ್ ಕೊಟ್ಟರೆ ಇನ್ನೂ ದೊಡ್ಡ ಪ್ರಮಾಣದಾಗ ಮಾಡ್ಬೇಕಂತ ಒಂದು ಆಸೆ ಇದೆ ನಮ್ಗೆ. ಇನ್ನೂ ಇದಕ್ಕಿಂತ ಜಾಸ್ತಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ ಲೋನ್ ಕೊಟ್ರೆ ಅಂತ ಅಷ್ಟೇ ನಾವು ಕೇಳ್ತೀವಿ. ಯಾದಗಿರಿ ಜಿಲ್ಲೆಯಲ್ಲಿ ಸಾಕಷ್ಟು ಏನದ ಜವಾರಿ ಕೋಳಿ ಮತ್ತು ಚಿಕನ್ ಸಲಾಗಾಗಲಿ ಮತ್ತು ಮೊಟ್ಟೆ ಸಲಾಗಾಗಲಿ ಮತ್ತು ಕುರಿ ಸಾಕಾಣಿಕೆ ಸಾಕಷ್ಟು ಜನ ಏನದ ಉತ್ತೇಜನ ಪಡ್ತಿರ್ತಕ್ಕಂಥದ್ದು ಒಳ್ಳೆ ಬೆಳವಣಿಗೆ. ಎಲ್ಲರಿಗೂ ಉದ್ಯೋಗ ಸಿಗಬೇಕಂತಕ್ಕಂಥದ್ದು ಏನಿಲ್ಲ, ಸ್ವಯಂ ಉದ್ಯೋಗ ಮಾಡ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಈ ಭಾಗದಲ್ಲಿ ಏನಂತ ಭಾಳ ಒಳ್ಳೆಯದು. ಇವತ್ತು ಮಾಚನೂರು ಗ್ರಾಮದಲ್ಲಿ ಆಗಿರ್ಬೋದು ಮತ್ತು ಉಳ್ಳೆಸೂರು ಗ್ರಾಮದಲ್ಲಿ ಆಗಿರ್ಬೋದು, ನಾ 2 ಕಡೆಗೆ ಭೇಟಿ ನೀಡಿ ನೋಡಿದಾಗ ಸಾಕಷ್ಟು ಸಣ್ಣ ಮರಿಗಳನ್ನು ತಂದು ಇವತ್ತು ಈ ಮಟ್ಟಕ್ಕೆ ಏನೋ ಕೋಳಿ ಬೆಳೆದವ 2-3 ತಿಂಗಳದಾಗ ಅಂದ್ರೆ ಒಳ್ಳೆ ಬೆಳವಣಿಗೆ. ಇದರಲ್ಲಿಂತ ಏನತ್ತದ ಮುಂದೆ ಅವ್ರ ಮನೆಯಾಗಿದ್ದವ್ರು ಯಾರನ್ನ ನಿರುದ್ಯೋಗಿ ಇದ್ದವರು ಇದು ಈಸಿಯಾಗಿ ಮುಂಜಾನೆ 1-2 ತಾಸು ಸಂಜೆಗೆ 1 ತಾಸು ಏನೋ ನೋಡ್ಕೊಂಡ್ರೆ ಸಾಕು, ಅವರು ಕೂತಲ್ಲೇ ಅರ್ನಿಂಗ್ ಮಾಡ್ತಕ್ಕಂಥ ಕೆಲಸ ಅದ. ಭಾಳ ಒಳ್ಳೆಯ ಕೆಲಸ ಇದು. ಪ್ರತಿಯೊಬ್ಬರು ಏನದಂದರೆ ಮಾಡೋದನ್ನು ಬಿಟ್ಟುಕೇಸಿ ಸಾಕಷ್ಟು ಜನ ಗುಳೆ ಹೋಗ್ತಕ್ಕಂಥದ್ದು ಬಿಡಬೇಕು. ಇಂಥ ಕೆಲಸ ಮಾಡ್ಕೊಂಡು ಹೋಗಿ ತಮ್ಮ ಮನೆಯಲ್ಲಿದ್ದು ತಾವೇ ಮಾಡಿಕೇಸಿ ತಮ್ಮ ಊರಲ್ಲಿದ್ದ ತಾವೇ ಒಂದು ಅರ್ನಿಂಗ್ ಮಾಡ್ಕೊಂಡು ಬೆಳಿತಕ್ಕಂಥ ಕೆಲಸಕ್ಕೆ ಇವತ್ತಿನ ದಿವಸ ಈ ಭಾಗದ ಯುವಕರು ಮುಂದಾಗಬೇಕಂತಕ್ಕಂಥದ್ದು ನಂದು ಮನವಿ. ಇದೇ ಸಂದರ್ಭದಲ್ಲಿ ವಿರೂಪಾಕ್ಷಪ್ಪ ಗೌಡ, ಶರಣಪ್ಪ, ಪವನ, ಮಲ್ಲೇಶಿ, ರವಿ, ಭೀಮಾಶಂಕರ ಸೇರಿ ಅನೇಕ ರೈತರು ಉಪಸ್ಥಿತರಿದ್ದರು. ನಿಜಾಮುದ್ದೀನ್, ಯಾದಗಿರಿ, ಎಜೆ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.